ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಸಮಿತಿಯ ಎಸ್ಸಿ ಜಿಲ್ಲಾಧ್ಯಕ್ಷರು ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಪಿಎಸ್ ರಾಜ್ ಕಾರ್ತಿಕ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರು ಶ್ರೀ ಶಕ್ತಿ ಗಣಪತಿ ದೇವಸ್ಥಾನದಲ್ಲಿ ಅವರ ಪರವಾಗಿ ಪೂಜೆಯನ್ನು ಸಲ್ಲಿಸಿ ನಂತರ ಕೇಕ್ ಕತ್ತರಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಕಾಂಗ್ರೆಸ್ನ ಮುಖಂಡರಾದ ರಘುನಾಥ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶರವಣ ಹಾಗೂ ಅನೇಕ ಕಾಂಗ್ರೆಸ್ ಮಹಿಳಾ ಮುಖಂಡರು ಮತ್ತು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಡ ಜನರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಈ ಹುಟ್ಟುಹಬ್ಬ ಕಾರ್ಯಕ್ರಮ ಅವರು ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಬಗ್ಗೆ ಆಶೀರ್ವಾದ ತಗೊಳ್ಳೋಕೆ ಊರಿಗೆ ಹೋಗಿದ್ದಾರೆ. ಅವರ ಹೆಸರಲ್ಲಿ ಅವ್ರಿಗೆ ಬೇಕಾಗಿರೋ ಎಲ್ಲ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಹಿಳಾ ಮಣಿಗಳು ಎಲ್ಲರೂ, ಆಮೇಲೆ ಶೇಖರ್ ಅವರು, ರೂಪ್ ಅವರು, ಕೃಷ್ಣ ಅವರು, ಹಿಂಗೆ ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮನ ನಾವು ಮಾಡಬೇಕು. ಅವ್ರು ಇಲ್ಲದೆ ಹೋದ್ರೂ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಇದರಲ್ಲಿ ಏನು ಅಂತ ಹೇಳಿದ್ರೆ ಎಲ್ರಿಗೂ ದೇವ್ರ ಪೂಜೆ ಫಸ್ಟು, ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಭಾಗ್ಯ ಸಿಗಲಿ, ಮುಂದೆ ಒಳ್ಳೆ ದಿನಗಳು ಬರ್ತಾಯಿದೆ, ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ. ಎರಡನೇದು, ಅವರು ಜನಗಳ ಸಂಪರ್ಕದಲ್ಲಿ ಇದೊಂದು ಕಾರ್ಯಕ್ರಮನ ಭಾಳ ದೊಡ್ಡದಾಗಿ ಮಾಡೋ ಒಂದು ಉದ್ದೇಶ ಇತ್ತು. ಕಾರಣಾಂತರಗಳಿಂದ ಸ್ವಲ್ಪ ಒಂದು 15 ದಿವಸ ಮುಂದೆ ಹೋಗಿದೆ. ಅವತ್ತು ಗೊತ್ತಾಗುತ್ತೆ ಯಾಕೆ ಕಾರ್ಯಕ್ರಮ ಇವ್ರು ಹುಟ್ಟುಹಬ್ಬನ ಯಾಕೆ ಮಾಡಲಿಲ್ಲ, ಇದಕ್ಕೆ ಯಾಕೆ ಇವತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಕಾರ್ಯಕ್ರಮ ಚೆನ್ನಾಗಾಗಿದೆ. ಅವ್ರಿಗೆ ಎಲ್ಲರ ಆಶೀರ್ವಾದ ಅವ್ರ ತಲೆ ಮೇಲೆ ಇದೆ. ಮೊದಲು ನಮ್ಮ ವಿಘ್ನೇಶ್ವರ ಗಣೇಶ ಮೊದಲು ಆಶೀರ್ವಾದ ಮಾಡಿದ್ದಾರೆ. ಅದಾದಮೇಲೆ ನಾವೆಲ್ಲ ಸೇರಿ ಕೇಕ್ ಕತ್ತರಿಸಿ ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳು ಒಳ್ಳೇದು ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಮನೆಗೆ ಕೇಕ್ ಅಲ್ಲದೆ ತಿಂಡಿ ವ್ಯವಸ್ಥೆನೂ ಮಾಡಿದ್ದಾರೆ. ಇದಕ್ಕೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಕಾರ್ಯಕ್ರಮ ಮಂಗಳೂರಲ್ಲಿದೆ ಇವತ್ತು ನಾಳೆ, ಆದ್ದರಿಂದ ಅವ್ರು ಬರೋಕ್ಕಾಗಿಲ್ಲ. ಅವ್ರನ್ನೂ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ನಾವು ರಾಜುಗೆ, ನಮ್ಮ ಕಾರ್ತಿಕ್ ರಾಜು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ಸಿನ ಎಸ್ಸಿ ಘಟಕದ ಅಧ್ಯಕ್ಷ ಅಂತ ರಾಜ್ ಕಾರ್ತಿಕ್ ಅವರು ಹಾಗೂ ನಮ್ಮ ಗಾಂಧಿನಗರ ಕಾಂಗ್ರೆಸ್ ಕುಟುಂಬದ ಒಬ್ಬ ನಾಯಕರು, ಅವರಿಗೆ ಇವತ್ತು ಹುಟ್ಟುಹಬ್ಬ. ಅವ್ರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಅವ್ರು ಒಳ್ಳೆಯ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಅವ್ರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡಲಿ ಅಂತ ಈ ಮುಖಾಂತರ ದೇವರಲ್ಲಿ ನಾವು ಕೇಳ್ಕೊತಾ ಇದ್ವಿ. ಹಾಗೂ ಎಲ್ಲ ಕಾರ್ಯಕರ್ತರು ಸಹ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರು ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ವಿ. ಸ್ಥಳೀಯ ಮಟ್ಟ ಚುನಾವಣೆ ಈಗಾಗಲೇ ತುಂಬ ವಿಳಂಬವಾಗಿ ಬಂದಿದೆ. ಈಗಾಗಲೇ ಮೊದಲೇ ಬರಬೇಕಾಗಿತ್ತು, ಇವಾಗ ಬಂದಿದೆ ಇದು. ಯಾಕಂತ ಹೇಳಿದ್ರೆ 73-74 ತಿದ್ದುಪಡಿ ಆರ್ಡರಲ್ಲಿ ಸ್ಥಳೀಯರಲ್ಲಿ ಒಂದು ಏನಿದೆಯೋ ಆ ಒಂದು ಸಮಸ್ಯೆ ಇರಲೇಬೇಕು. ಬಟ್ ಈ ದಿವಸ ತಳ್ಕೊಂಬಂದಿರೋದೇ ಅದು ತುಂಬ ದುರದೃಷ್ಟ. ಬಟ್ ಈಗ ಅಟ್ಲೀಸ್ಟ್ ಕಂಕಣ ಭಾಗ್ಯ ಕೂಡು ಬಂದಿದೆ. ಅದಕ್ಕೆ ಒಂದು ನಾನಾ ರೀತಿಯಾದಂಥ ಒಂದು ಕಾರ್ಯಕರ್ತರುಗಳು ಈಗ ನಾಯಕರಾಗಿ ಕನ್ವರ್ಟ್ ಆಗಿ ಇವತ್ತು ಸಾರ್ವಜನಿಕರಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಿಜವಾಗ್ಲೂ ಇದು ಒಳ್ಳೆಯದು ಬೆಳವಣಿಗೆ ಅಂತ ನಾನು ಹೇಳ್ಕೊತಾ ಇದ್ದೀನಿ.